ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುಕ್ತ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ರಾಜ್ಯಗಳಿಗೆ ಕೊಡಬೇಕಾದ ಪಾಲನ್ನು ಮತ್ತು ಕಡಿಮೆ ಮಾಡೋದರ ಸೆಂಟ್ರಲ್ ಗೌರ್ಮೆಂಟು, ಕೇಂದ್ರ ಸರ್ಕಾರ ಯಾಕಿದೆಯಲ್ಲ? ಇದು ಈಗಾಗಲೇ ಅರವಿಂದ್ ಪನಗರಿಯಾ ನೇತೃತ್ವದ ಆಯೋಗ ಶಿಫಾರಸು ಮಾಡೋ ಸಾಧ್ಯತೆಗಳು ಭಾಳ ಇದ್ದಾವೆ ಅಂತೇಳಿ. ಯಾಕಂದರೆ ಇತ್ತೀಚೆಗೆ ಉಚಿತ ಕೊಡುಗೆಗಳು ಅಂದರೆ ಫ್ರೀ ಬೀಸ್ ಅಂದರೆ ಪುಕ್ಕಟೆ ಹಂಚುವಂಥ ಈ ಒಂದು ಯೋಜನೆಗಳು ಭಾಳಷ್ಟು ಆಗ್ತಾಯಿದ್ದಾವೆ. ಇದರಿಂದಾಗಿ ಒಂದು ಅರ್ಥವ್ಯವಸ್ಥೆಗೆ ಹೊಡೆದು ಬೀಳ್ತಾ ಇದೆ. ಅದಕ್ಕೆ ಕೆಲವೊಂದು ನಿಯಮಗಳನ್ನು ಮಾಡಿ ಆ ನಿಯಮಗಳನ್ನು ಪಾಲಿಸೋರಿಗೆ ಮಾತ್ರ 40% ಕೊಡೋದು, ಇಲ್ಲಾಂದ್ರೆ ಕಡಿಮೆ ಅಂತ. ಈಗಾಗಲೇ ತೆರಿಗೆ ಪಾಲದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಸಾಕಷ್ಟು ಹೋರಾಟವನ್ನು ನಮ್ಮ ಸಿದ್ದರಾಮಯ್ಯರು ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ BJP ವಿರೋಧಿ ಪಕ್ಷಗಳ ಸರ್ಕಾರಗಳು ಎಲ್ಲಿದ್ದಾವ ಅಲ್ಲೆಲ್ಲ ವಿರೋಧಗಳು ವ್ಯಕ್ತ ಆಗಿದ್ದಾವೆ. BJP ಸರ್ಕಾರದಲ್ಲೇ ಒಂದಿಷ್ಟು ಫಂಡು ಗಿಂಡು ಹೆಚ್ಚು ಕೊಡ್ತಿರ್ಬೋದು, ಅಲ್ಲೇ ಕೊಡ್ತಾರೆ. ಯಾಕಂದರೆ ಡಬಲ್ ಇಂಜಿನ್ ಸರ್ಕಾರ ಇರ್ತದೆ, ಯಾವ್ಯಾವ ರೂಪದಲ್ಲಿ ದುಡ್ಡು ಹಾಕಿ ಒಂದಿಷ್ಟು ಉಳಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ವಿರೋಧ ಪಕ್ಷಗಳಿದ್ದಲ್ಲಿ ಅದರಲ್ಲೂ ಗ್ಯಾರಂಟಿಗಳನ್ನು ಇವತ್ತು ಗೆಲ್ಲುವ ಸೂತ್ರಗಳಾಗಿದ್ದಾವೆ. ಗ್ಯಾರಂಟಿ ಇಲ್ಲ, ನಿಮಗೆ ಮತ ಇಲ್ಲ ಅನ್ನೋ ಹಂತಕ್ಕೆ ನಿಧಾನಕ್ಕೆ ಭಾರತೀಯ ಮತದಾರ ಬರ್ತಾ ಇದ್ದಾನೆ. ಆ ಸ್ಥಿತಿ ಈಗ ಬರೋದು ಕಾರಣ ಸ್ವತಃ ಪಾರ್ಟಿಗಳನ್ನು. ಯಾಕೆ ಬಾ ಅಂತಂದ್ರೆ ಅವ್ರ ಮ್ಯಾನಿಫೆಸ್ಟೋ ಪ್ರಕಾರ ಇಲ್ಲಿವರೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ, ಇಡೀ ದೇಶದ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿದ್ದರೆ, ಎಲ್ಲರೂ ಉದ್ಯೋಗ ಇದ್ದಿದ್ರೆ ಇವತ್ತು ಈ ಪ್ರಸಂಗ ಬರ್ತಿರಲಿಲ್ಲ. ಇದಕ್ಕೆ ಕಾರಣ ಆಡಳಿತಾರೂಢ ಪಕ್ಷಗಳು, ಅವರಿಂದಿದ್ದಂಥ ಆರ್ಥಿಕ ತಜ್ಞರು, ಇವರೆಲ್ಲರೂ ಕೂಡ್ಕೊಂಡು ಮಾಡಿದಂಥ ಬುದ್ಧಿವಂತರು ಮತ್ತು ಅದೇ ಕಾಲಕ್ಕೆ ಅಧಿಕಾರಶಾಹಿ ಜನ, ಅದೇ ಕಾಲಕ್ಕೆ ರಾಜಕೀಯ ಜನ ಈ ವ್ಯವಸ್ಥೆ ಹದಗೆಡೋದು ಕಾರಣೀಭೂತರಾಗಿದ್ದಾರೆ. ಹೀಗಾಗಿ ಈ ಪಾಲು ಹಂಚ್ಕೊಳ್ಳೋದ್ರಲ್ಲಿ ಮತ್ತೆ ಜಗಳ ಶುರುವಾಗಿದ್ದಾರೆ. ಇಲ್ಲಿವರೆಗೆ 40% ಕೊಡ್ತಿದ್ವಿ ಅನ್ನುವಂಥ ಮಾತನ್ನು ವಾದ ಮಾಡ್ತಾ